ವಿಶ್ವೇಶ್ವರಯ್ಯ ಅವರ ಬಗ್ಗೆ ಅನೇಕ ದಂತಕಥೆಗಳಿವೆ. ಅಂತಹ ಕಥೆಗಳಲ್ಲಿ ಒಂದು ಕಥೆಯನ್ನು ಈಗ ಹೇಳ್ತೇನೆ. ಅದರ ಅರ್ಥವನ್ನು ಯಾರು ಹೇಳ್ತೀರಿ ನೋಡೋಣ. ಇಂಗ್ಲೆಂಡಲ್ಲಿ ರೈಲಲ್ಲಿ ಹೋಗ್ತಾ ಇದ್ದರಂತೆ ವಿಶ್ವೇಶ್ವರಯ್ಯ ಅವರು. ರಾತ್ರಿ ಹೊತ್ತು ಮಲಗಿದ್ದಾರೆ. ಮಲಗಿದ್ದಾಗ ಇದ್ದಕ್ಕಿದ್ದ ಹಾಗೆ ಎಚ್ಚರವಾಯಿತಂತೆ ಅವರಿಗೆ. ಎಚ್ಚರ ಆದ ಕೂಡಲೇ ರೈಲನ್ನು ನಿಲ್ಲಿಸಿ ಆ ಗಾರ್ಡು ಬರೋವರೆಗೂ ಕಾದಿದ್ದು, ಅವನು ಬಂದಾಗ ಬನ್ನಿ ನನ್ನ ಜೊತೆ ಅಂತ ಕರ್ಕೊಂಡು ಅವರು ಆ ಹಳ್ಳಿಯ ಉದ್ದಕ್ಕೂ ನಡ್ಕೊಂಡು ಹೋದ್ರಂತೆ. ಹಾಗೆ ನಡ್ಕೊಂಡು ಹೋದಾಗ ಏನು ಕಂಡಿದ್ರು ಹೇಳಿ ಸರ್. ಆಯ್ಕೆಗಳು ಕೊಡಲಾ? ಸ್ವಲ್ಪ ಮುಂದೆ ಬನ್ನಿ. ವಿಶ್ವೇಶ್ವರಯ್ಯ ಅವರು ರೈಲನ್ನು ನಿಲ್ಲಿಸೋದಕ್ಕೆ ಕಾರಣ ಏನು? 2 ಆಯ್ಕೆ ಕೊಡ್ತೇನೆ, ಸರಿಯಾದ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡಿ. ಮೊದಲನೇ ಆಯ್ಕೆ, ಆ ರೈಲು ಚಲನೆಯ ಸಂದರ್ಭದಲ್ಲಿ ಉಂಟಾಗುವ ಶಬ್ದ ಏನಿದೆ ಆ ಶಬ್ದ ವಿಭಿನ್ನವಾಗಿತ್ತು. ಮೊದಲನೇ ಆಯ್ಕೆ. 2ನೇ ಆಯ್ಕೆ, ಅವರಿದ್ದಂಥ ಬೋಗಿಯಲ್ಲಿ ಯಾರಿಗೋ ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಆಗಿತ್ತು. ಯಾವ ಕಾರಣಕ್ಕೆ ರೈಲನ್ನು ನಿಲ್ಲಿಸೋದು? ಹಳಿಯ ಶಬ್ದದಲ್ಲಿ ವಿಭಿನ್ನ ಉಂಟಾಗಿತ್ತು, ವ್ಯತ್ಯಾಸ. ಹಳಿಯ ಶಬ್ದದಲ್ಲಿ ಭಿನ್ನ ರೀತಿಯಾದ ಶಬ್ದವನ್ನು ಕೇಳಿದಾಗ ಏನೋ ತೊಂದರೆಯಾಗಿದೆ ಅಂತ ಅನುಮಾನ ಬಂದು ರೈಲನ್ನು ನಿಲ್ಲಿಸಿದ್ರಂತೆ. ನಂತರ ಆ ರೈಲ್ವೆ ಸಿಬ್ಬಂದಿಯ ಜೊತೆ ಹೋಗಿ ನೋಡಿದಾಗ ಅಲ್ಲಿ ರೈಲ್ವೆ ಹಳಿಗಳಿರುತ್ತಲ್ಲ, ಆ ಹಳಿಗಳಲ್ಲಿ ಫಿಶ್ ಪ್ಲೇಟ್ ಅಂತ ಇರುತ್ತೆ, ಒಂದು ಹಳಿಯನ್ನು ಮತ್ತೊಂದು ಹಳಿಯನ್ನು ಜೋಡಿಸುವಂಥದ್ದು. ಅದು ಸಡಿಲವಾಗಿತ್ತಂತೆ. ಆ ಸಡಿಲವಾಗಿದ್ದ ಕಾರಣ ಬೇರೆ ರೀತಿಯ ಶಬ್ದ ಬಂತು. ಆ ಶಬ್ದವನ್ನು ಆಲಿಸುವಂಥ ಸೂಕ್ಷ್ಮ ಇಂಜಿನಿಯರಿಂಗ್ ಕಿವಿ ಇತ್ತಂತೆ ನೋಡಿ ವಿಶ್ವೇಶ್ವರಯ್ಯ ಅವರಿಗೆ. ಹಾಗಾಗಿ ಅನೇಕ ಜನರ ಪ್ರಾಣವನ್ನು ಉಳಿಸಿದ್ರು ಅಂತ ಹೇಳ್ತಾರೆ. ಉತ್ತರ ಸರಿಯಾಗಿ ಕೊಟ್ಟಿದ್ದೀರಿ. ಒಂದು ಪುಸ್ತಕ ತಮಗೆ ಕೊಡ್ತಾ ಇದ್ದೇನೆ. ಲಕ್ಷ್ಮಣ ಶೆರೆಗಾರ, ಕಿವಿಯ ತುದಿಗೆ ಬೆಂಕಿಯ ಉಗುಳು, ಈ ಪುಸ್ತಕ ಕೊಡ್ತಾ ಇದ್ದೇನೆ. ದಯವಿಟ್ಟು ಸ್ವೀಕರಿಸಿ.